ಒಂದು ಮಹತ್ವದ ದಿನ ಅಂತ ಪರಿಭಾವಿಸ್ತೇನೆ. ನಮ್ಮ ಮನೆಗೆ ಈ ನಾಡಿನ ಕರ್ನಾಟಕದ ಮೈಸೂರಿನ ಸಾಂಸ್ಕೃತಿಕ ರಾಯಭಾರಿ ಅಂತಲೇ ಕರಿತೀನಿ ನಮ್ಮ ಸಿರಿಬಾಲು ಅವರನ್ನು. ಯಾವುದೇ ಒಂದು ಸಂಗೀತ ಆಗಲಿ, ಒಂದು ಸಂಸ್ಕೃತಿ ಆಗಲಿ, ಒಂದು ಯೋಗ ಆಗಲಿ, ಈ ಪರಂಪರೆಯ ಮೌಲ್ಯಗಳನ್ನು ತನ್ನದಾಗಿಸಿಕೊಂಡು ಹಂಚುವಂಥ ಒಂದು ಒಂದು ಮನಸ್ಸಿನ ದೊಡ್ಡ ವ್ಯಕ್ತಿತ್ವ ಅಂದರೆ ಸಿರಿಬಾಲು ಮತ್ತು ನಮ್ಮ ಶೋಭಾ ದಂಪತಿಯವರು. ಶಾಲೆ ನಡೆಸ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಇದು ನಮ್ಮ ಭಾಗ್ಯ ಅಂತ ಪರಿಭಾವಿಸ್ತೇನೆ. ಹಾಗಾಗಿ ಬದುಕಿನಲ್ಲಿ ಎಲ್ಲವನ್ನೂ ನಾವು ಕಳ್ಕೊಳ್ಬೋದು, ಆದರೆ ಜ್ಞಾನ ಇದೆಯಲ್ಲ ಅದು ನಮಗೆ ಅಲಂಕಾರ ಆಗಬೇಕು. ಅದಕ್ಕೆ ದಿನಕರ ದೇಸಾಯಿ ಅವರು ಒಂದು ಮಾತನ್ನು ಹೇಳ್ತಾರೆ, ಬಾಲ್ಯ ಹಣ್ಣು ಹಣ್ಣು ಎಂದಿತು, ಯೌವನ ಹೆಣ್ಣು ಹೆಣ್ಣು ಅಂದಿತು, ಗಂಡು ಗಂಡು ಎಂದಿತು, ವೃದ್ಧಾಪ್ಯ ಹೊಣ್ಣು ಹೊಣ್ಣು ಎಂದಿತು, ಮುಪ್ಪು ಮಣ್ಣು ಮಣ್ಣು ಎಂದಿತು. ಇಷ್ಟು ವರ್ಷಗಳ ಕಾಲ ತುಳಿದೆ ನೀನು ಈ ಮಣ್ಣನ್ನು, ಇನ್ನೇನು ತುಳಿಯಲಿದೆ ಆ ಮಣ್ಣು ನಿನ್ನನ್ನು. ಮಣ್ಣು ತುಳಿಯುವ ಮುನ್ನ ಈ ಜಗಕ್ಕೆ ಹೊನ್ನಾಗಿ ಬದುಕೋದಿದೆಯಲ್ಲ, ಬಂಗಾರವಾಗಿ ಬದುಕೋದಿದೆಯಲ್ಲ. ಬಂಗಾರ ಅಂದರೆ ನಾವು ತರಿಸೋ ಬಂಗಾರ ಅಲ್ಲ, ಎಲ್ಲರಿಗೂ ಬೇಕಾಗಿ, ಎಲ್ಲರೊಳಗೊಂದಾಗಿ, ಎಲ್ಲರಿಗೂ ಬೆಳಕಾಗೋದಿದೆಯಲ್ಲ, ಇದು ಜೀವನ ಅಂತ ನಾನು ಪರಿಭಾವಿಸ್ತೇನೆ.